ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಂದು ನಿಮಿಷ ನಿಂತ್ಕೋಬೇಕು. ನಮ್ಮ ವೃತ್ತಿ ಪಾಪ ಒಂದು ಚಿಕ್ಕ ಗಿಫ್ಟ್ ಕೊಡ್ತಾಳೆ, ಒಂದು ಚಿಕ್ಕದ. Please accept this one small gift. ತುಂಬ ಚೆನ್ನಾಯಿತು. ಇಟ್ ವಾಸ್ ಸಚ್ ಅ ಗ್ಲೋರಿಯಸ್ ಡೇ. ಒಂಥರ ಎಲ್ಲರೂ ಹೃತ್ಪೂರ್ವಕವಾಗಿ ನೋ ಇನ್ಹಿಬಿಷನ್ಸ್. ದಿಸ್ ಇಸ್ ಆಫ್ ನಾಳೆ ಪ್ರಕಾಶಂಗೆ ಹೇಳ್ತಾ ಇದ್ದೆ, ಐ ಥಿಂಕ್ ವಿ ಶುಡ್ ಡೂ ದಿಸ್ ಒನ್ಸ್ ಇನ್ 3 months ಅಲ್ವಾ? ಸೊ ಎಲ್ಲ ಆಲ್ ಮ್ಯೂಸಿಕ್ ಲವರ್ಸ್, ನೋ ಬೌಂಡ್ರೀಸ್, we should all come and really enjoy music. This will really help us unwind, de-stress. Ella music is food for soul alva. I think we should all do it. Thank you for the wonderful opportunity, wonderful stage. ನನ್ನ ಪ್ರೀತಿಯ ತಲಕಾಡ್ ಬಂಧುಗಳು, ಸಿ ಇದೆಲ್ಲ ನಮ್ಮ ಅಜ್ಜಿ ಅವರ ಸಿಸ್ಟರ್ಸಿಂದ ಬಂದಿರೋದು. ಇದಕ್ಕೆ ಒಂದು ಉದಾಹರಣೆ ಅಂತಂದರೆ, ಹಾಡು ಶಕ್ತಿ ಎಷ್ಟು ಅಪಾರವಾಗಿದೆ ಅನ್ನೋದಕ್ಕೆ ಮಗುಗೆ, ಈ ವೃತ್ತಿಗೆ ದಿನ ರಾತ್ರಿ ಈ ತೂಗುವೆ ರಂಗನ ಶಾಂತಲ ಇಷ್ಟೋ ತನಕ ಹೇಳ್ತಿದ್ಲು. ನಾವೇ ಹೇಳ್ಕೊಂಡು ಹಾಡೋದು ಕಷ್ಟ ಆಗ್ತಿತ್ತು. ಸರಿ ಏನು ಮಾಡಿದೆ, ಒಂದ್ಸಲಿ ಮೊಬೈಲಲ್ಲಿ ಹಳೇ ಹಾಡು, ಸೇವಂತಿಯೇ ಚೆಂಡಿನಂತ ಮುದ್ದು ಕೋಳಿ ನೋಡಿ, ಹೇಳ್ದಟ್ಟಿಗೆ ಹ್ಯಾಕ್ ತಿರುಗಿ ನೋಡಿದ್ಲು. ಎಷ್ಟು ಇಷ್ಟ ಆಗೋಯ್ತು ಅದಕ್ಕೆ ಅಂದರೆ, ಆ ಹಾಡನ್ನು ನಾನು ಲೂಪಲ್ಲಿ ರಿವೈಂಡ್ ಹಾಕಿ ಅಲ್ಲಿ ಇಟ್ಬಿಡ್ತೀನಿ, ಕ್ಲೀನಾಗಿ ನಿದ್ದೆ ಮಾಡ್ತಾಳೆ. ನೋಡಿದ್ರ ಸಂಗೀತದ ಶಕ್ತಿ ಎಷ್ಟಿದೆ ಮಗುಗೆ ಅಂತ. ಸೇವಂತಿಯೇ ಚೆಂಡಿನಂತ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ವಿಶಾಲಾಕ್ಷಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ದಯವಿಟ್ಟು ಬನ್ನಿ, 1 ಸೆಕೆಂಡ್ ಬನ್ನಿ. ಬಾರೆ ಶಾಂತ್ಲ, ಬಾ ಶಾಂತ್ಲ, ಬನ್ನಿ ಇಲ್ಲ ನಿಮಿಷ. ಅಲ್ಲ ಮನೆಯವ್ರು ಅಂತಲ್ಲ, ಬನ್ನಿ ಇಲ್ಲಿ. ಕೊಡು ಪೂಜಾ, ಕೊಡು ಎಲ್ರಿಗಿಲ್ಲ, ಸುಮ್ಮನೆ ಕೊಟ್ಟಿದ್ದು ನಿಮ್ಗೆ ಪರ್ಸು ಕ್ಯಾರಿ ಬ್ಯಾಗ್ ಇಟ್ಕೊಳ್ಳಿ. ಥ್ಯಾಂಕ್ ಯು. ಆಗಲಿ, ಎಲ್ರಿಗೂ ತುಂಬ ಧನ್ಯವಾದಗಳು. ಇಂಥ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ಪ್ರಕಾಶ್ ಶಾಂತ್ಲಾ ಅವ್ರಿಗೆ, ಅವರ ಫ್ಯಾಮಿಲಿಗೆಲ್ಲ ನಮಸ್ಕಾರಗಳಷ್ಟೇ, ನಂದು ಇನ್ನೇನು ಇಲ್ಲ. ತುಂಬ ಚೆನ್ನಾಗಿತ್ತು ಕಣ್. ಥ್ಯಾಂಕ್ ಯು. ನೆಕ್ಸ್ಟ್ ಮುಂದೆ ಯಾರು? ಸರಿ ಆಯ್ತು.